ಕನ್ನಡಕ್ಕೆ ಅವಮಾನವನ್ನ ಮಾಡಿದ್ದೀರಿ, ಕ್ಷಮೆ ಕೇಳಿ, ಇಲ್ಲಾಂದ್ರೆ ನಿಮ್ಮ ಸಿನಿಮಾವನ್ನ ಬಿಡುಗಡೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಕನ್ನಡಿಗರು ಪಟ್ಟು ಹಿಡಿದು ಕೂತಿದ್ದಾರೆ. ಆದರೆ ಕಮಲ್ ಹಾಸನ್ ಮೊಂಡಾಟವನ್ನ ಮುಂದುವರೆಸಿದ್ದಾರೆ. ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾವಾಗ ತೀವ್ರ ವಿರೋಧ ವ್ಯಕ್ತವಾಯಿತು ತಗ್ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗೋದು ಬೇಡ ಅಂತೇಳಿ, ಇದರ ನಡುವೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಅಲ್ಲಿ ತೀರ್ಮಾನವನ್ನ ಮಾಡಿಕೊಳ್ತೀವಿ ಅಂತೇಳಿ ಚಿತ್ರ ಪ್ರದರ್ಶನವನ್ನ ತಡೆಯದಂತೆ ಪೊಲೀಸ್ ಇಲಾಖೆ ವಾಣಿಜ್ಯ ಮಂಡಳಿಗೆ ಸೂಚನೆ ಕೊಡಬೇಕು, ಸರ್ಕಾರಕ್ಕೂ ಕೂಡ ಸೂಚನೆ ಕೊಡಬೇಕು ಅಂತೇಳಿ ಸಿನಿಮಾ ಪ್ರದರ್ಶನಕ್ಕೆ ಭದ್ರತೆ ಒದಗಿಸುವಂತೆ ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ. ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ. ಕೋರ್ಟ್ ಅಲ್ಲಿ ತೀರ್ಮಾನ ಆದ ಬಳಿಕ ಸಿನಿಮಾ ನೋಡಕ್ಕೆ ಯಾರು ಬರ್ತಾರೆ ಅವಾಗ ನೋಡಬೇಕು. ರಾಜ್ಯದಲ್ಲಿ ತಗ್ಲೈಫ್ ಸಿನಿಮಾ ರಿಲೀಸ್ಗೆ ಬಿಡೋದಿಲ್ಲ, ಕ್ಷಮೆ ಕೇಳಿದ್ರು. ಸಿನಿಮಾ ರಿಲೀಸ್ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಜೊತೆ ಮಾತುಕತೆ ನಡೀತಾ ಇದೆ. ನಮ್ಮ ವಿತರಕರು ಚರ್ಚೆಗೆ ಹೋಗಿದ್ದಾರೆ, ಡಿಸ್ಟ್ರಿಬ್ಯೂಟರ್ಗಳು ಹೋಗಿದ್ದಾರೆ. ಯಾಕೆ ಬಂಡವಾಳ ಹಾಕಿದ್ದಾರೆ ಆಲ್ರೆಡಿ. ನಾಳೆ ಸಿಗ್ತಾರಂತೆ, ನಂತರ ತೀರ್ಮಾನವನ್ನ ಮಾಡ್ತಾರಂತೆ. ನಮ್ಮ ಪ್ರತಿನಿಧಿ ಅವರನ್ನ ಮಾತಾಡಿಸಿದ್ದಾರೆ, ಕೇಳಿ. ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ಸದ್ಯ ಕನ್ನಡಿಗರನ್ನ ಕೆರಳಿಸಿರುವಂತದ್ದು. ಫಿಲ್ಮ್ ಚೇಂಬರ್ ಇಂದ ಯಾವ ರೀತಿಯ ತೀರ್ಮಾನವನ್ನ ತಗೊಂಡಿದ್ದಾರೆ ಮಾತಾಡೋದಕ್ಕೆ ಅಧ್ಯಕ್ಷರಾದಂತಹ ನರಸಿಂಹಲು ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈ ಹಿಂದೆನೂ ಕೂಡ ನೀವು ಸಭೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀರಾ. ಈಗಿನ ತೀರ್ಮಾನ ಏನಾಗಿದೆ ಸರ್? ಈಗಿನ ತೀರ್ಮಾನ ಏನಿಲ್ಲಮ್ಮ, ನಮ್ಮ ವಿತರಕರಿದಾರಲ್ಲ ಅವ್ರಿಗೆ ನಾಳೆವರೆಗೂ ಟೈಮ್ ತಗೊಂಡಿದ್ದಾರಮ್ಮ. ಪ್ರೊಡಕ್ಷನ್ ಹೌಸ್ ಅವರು ಕಮಲ್ ಹಾಸನ್ ಅವರು ಊರಲ್ಲಿಲ್ಲ, ದುಬೈಯಲ್ಲಿದ್ದಾರೆ. ಅವ್ರು ನಾಳೆ ಬರ್ತಾ ಇದ್ದಾರೆ. ನಾಳೆ 11:30-12 ಗಂಟೆಗೆ ಅವ್ರಿಗೆ ಭೇಟಿ ಆಗ್ಬಿಟ್ಟು ನಿಮ್ಗೆ ಇತ್ಯರ್ಥ ಮಾಡ್ತೀವಿ, ಅದು ಏನಾರ ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ನಿಮ್ದು ಅಮೌಂಟ್ ವಾಪಸ್ ಕೊಡ್ತೀವಿ ಅಂತಾನು ಹೇಳಿದಾರಂತೆ. ಹಾಗಾಗಿ ಅದರಿಂದ ನಾವು ಯಾವುದೇ ರೀತಿಯಲ್ಲಿ ಕ್ಷಮಾಪಣೆ ಇಲ್ಲದೆ ಇದ್ರೆ ನಾವು ರಿಲೀಸ್ ಮಾಡೋ ಸಮಸ್ಯೆನೇ ಬರೋದಿಲ್ಲ. ಯಾಕಂದ್ರೆ ನಮ್ಮ ಪೊಲಿಟಿಕಲ್ ಅವರು ಅಪೋಸ್ ಮಾಡ್ತಾವ್ರೆ, ಆಲ್ ಲೀಡರ್ಸ್ ಅಂಡ್ ನಮ್ಮ ಇವರು ಕನ್ನಡ ಪರ ಸಂಘಟನೆಗಳಂತೂ ಕೆಂಡಾಗೋಗ್ಬಿಟ್ಟಿದ್ದಾರೆ. ಇದು ಇಂಡಸ್ಟ್ರಿ ವಿಷಯ ಅಲ್ಲ, ಭಾಷೆ ವಿಷಯ, ನಾಡಿನ ವಿಷಯ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿರ್ತೀವಮ್ಮ. ಯಾವುದೇ ರೀತಿಯ ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ಇದು ಮೂವಿ ರಿಲೀಸ್ ಅಂತೂ ನಾವು ಎಕ್ಸಿಬಿಟರ್ಸು ಮಾಡ್ತಾ ಇಲ್ಲ, ವಿತರಕನೂ ಅದನ್ನು ಮಾಡ್ತಾ ಇಲ್ಲ. ಯಾವುದೇ ನಾವು ಕಾನೂನು ವಿರುದ್ಧ ಮಾಡ್ತಾ ಇಲ್ಲ. ನಮ್ಮಲ್ಲಿ ಬೇರೆ ಭಾಷೆ ಸಿನಿಮಾ ಇದೆ, ಅದನ್ನ ನಾವು ನಡ್ಸ್ಕೊಂಡು ಹೋಗ್ತೀವಿ. ಒಂದು ವಾರದಲ್ಲಿ ಏನಾಗೋಗ್ಬಿಡಲ್ಲ. ಇಂಥ ಸಮಸ್ಯೆ ಬಂದಾಗ ಎಲ್ಲರೂ ನಮ್ಮ ಜೊತೆಗೆ ಇದ್ದೇ ಇದ್ದಾರೆ. ಈಗಲೂ ನಾವು ಅದು ಒಗ್ಗಟ್ಟನ್ನು ತೋರಿಸ್ತೀವಿ. ವಿತರಕರು ಒಂದು ಅಮೌಂಟ್ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಅಲ್ವಾ, ಅದನ್ನ ಅವರು ವಸೂಲಿ ಮಾಡ್ಕೋಬೇಕಲ್ಲ. ಅವ್ರದ್ದು ಒಂದು ಕೆಲವು ಇದಿರ್ತದೆ. ಟೈಮ್ ಕೇಳಿದ್ದಾರೆ, ಇಷ್ಟೇ ದಿನ ಕಾದ್ವಿ. ಈಗಲೂ ನಾವು ಕ್ಷಮಾಪಣೆ ಕೇಳಿದ ತಕ್ಷಣ ಮಾಡ್ತಾ ಇಲ್ಲ. ಎಲ್ಲರ ಜೊತೆಗೆ ಸಂಪರ್ಕ ಮಾಡಿ ಚರ್ಚೆ ಮಾಡಿನೇ ಅದನ್ನ ಮೂವಿ ಬಿಡುಗಡೆ ಮಾಡೋದು. ಅದಾಗಿರೋದ್ರಿಂದ ನಾವು ಏಕೆ ನಿರ್ಧಾರ ತಗೊಳಕ್ಕಾಗಲಿ. ಒಬ್ರು ನಮ್ಮವರೇ ಒಬ್ಬರು ಅಮೌಂಟ್ ಹಾಕಿದ್ದಾರೆ, ನಾಳೆವರೆಗೂ ಅಷ್ಟೇ. ಅದು ವ್ಯವಹಾರ ನಮ್ಮ, ಅದು ಏನು ರೇಂಜು ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಕನ್ನಡ ಪರ ಸಂಘಟನೆಗಳಿದ್ದು ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಫಿಲ್ಮ್ ಚೇಂಬರ್ ಅವರು ರೈಟ್ ಆದಂತ ಸ್ಟ್ಯಾಂಡ್ ಅನ್ನ ತಗೊಂತಾ ಇಲ್ಲ, ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಾವು ಅವ್ರ ಜೊತೆಗೆ ಯಾವತ್ತೂ ಅವ್ರ ಜೊತೆಗೆ ಇದ್ದೇ ಇದ್ವಿ, ಈಗಲೂ ಇರ್ತೀವಿ. ಸ್ಟ್ರೈಟ್ ಆಗಿ ನಾವು ನಿರ್ಧಾರ ತಗೊಂಡಿದ್ವಲ್ಲ, ಯಾವುದೇ ರೀತಿಯಲ್ಲಿ ನಾವು ಎಕ್ಸಿಬಿಟರ್ಸ್ ಆಗ್ಬೋದು, ವಿತರಕ ಆಗ್ಬೋದು, ಮಾಡೋದಿಲ್ಲ ಅಂತ ಮೊದಲ ದಿನ ಅಂತಾನೆ ಹೇಳ್ಕೊಂಡು ಬರ್ತಾ ಇದ್ವಿ. ಇನ್ನೇನು ನಿರ್ಧಾರ ನಾವು ಸ್ಟ್ರೈಟ್ ಆಗಿ ತಗೊಳ್ಳೋ ಕೆಲವು ಕಾನೂನುಗಳಿರ್ತವೆ. ಕಾನೂನು ಬಾಹಿರವಾಗಿ ಏನು ಮಾಡೋಕ್ಕಾಗಲ್ಲ, ಕಾನೂನು ಜೊತೆಯಲ್ಲೇ ಮಾಡಬೇಕಾಗತ್ತೆ. ಹಂಗಾಗಿ ನಾವು ಅದನ್ನ ನಿರ್ಧಾರ ತಗೊಳ್ತಾ ಇದೀವಿ, ಇಲ್ಲಂತಲ್ಲ. ಯಾವತ್ತೂ ನಾವೇನು ನಮ್ಮ ಕನ್ನಡ ಪರ ಸಂಘಟನೆಗಳಾಗ್ಲಿ ಸರ್ಕಾರ ವಿರುದ್ಧ ಯಾವತ್ತೂ ಹೋಗಿಲ್ಲ, ಇವತ್ತು ಹೋಗೋದಿಲ್ಲ, ನಾಳೆನೂ ಹೋಗೋದಿಲ್ಲ. ಥ್ಯಾಂಕ್ ಯು. ಇವಿಷ್ಟು ನರಸಿಂಹಲ್ ಅವರ ಮಾತು. ಅಂದ್ರೆ ಪ್ರಮುಖವಾಗಿ ಕನ್ನಡ ಪರ ಸಂಘಟನೆಗಳು ಸರ್ಕಾರ ಯಾವ ರೀತಿಯಾಗಿ ನಡೆಯುತ್ತೋ ಅವರ ಜೊತೆಯಾಗಿ ನಾವು ಕೂಡ ಇರ್ತೀವಿ ಅನ್ನೋ ವಿಚಾರವನ್ನ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನ್ನಡಕ್ಕೆ ಅವಮಾನವನ್ನ ಮಾಡಿದ್ದೀರಿ, ಕ್ಷಮೆ ಕೇಳಿ, ಇಲ್ಲಾಂದ್ರೆ ನಿಮ್ಮ ಸಿನಿಮಾವನ್ನ ಬಿಡುಗಡೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಕನ್ನಡಿಗರು ಪಟ್ಟು ಹಿಡಿದು ಕೂತಿದ್ದಾರೆ. ಆದರೆ ಕಮಲ್ ಹಾಸನ್ ಮೊಂಡಾಟವನ್ನ ಮುಂದುವರೆಸಿದ್ದಾರೆ. ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾವಾಗ ತೀವ್ರ ವಿರೋಧ ವ್ಯಕ್ತವಾಯಿತು ತಗ್ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗೋದು ಬೇಡ ಅಂತೇಳಿ, ಇದರ ನಡುವೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಅಲ್ಲಿ ತೀರ್ಮಾನವನ್ನ ಮಾಡಿಕೊಳ್ತೀವಿ ಅಂತೇಳಿ ಚಿತ್ರ ಪ್ರದರ್ಶನವನ್ನ ತಡೆಯದಂತೆ
ಪೊಲೀಸ್ ಇಲಾಖೆ ವಾಣಿಜ್ಯ ಮಂಡಳಿಗೆ ಸೂಚನೆ ಕೊಡಬೇಕು, ಸರ್ಕಾರಕ್ಕೂ ಕೂಡ ಸೂಚನೆ ಕೊಡಬೇಕು ಅಂತ ಸಿನಿಮಾ ಪ್ರದರ್ಶನಕ್ಕೆ ಭದ್ರತೆ ಒದಗಿಸುವಂತೆ ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ. ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ. ಕೋರ್ಟ್ ಅಲ್ಲಿ ತೀರ್ಮಾನ ಆದ ಬಳಿಕ ಸಿನಿಮಾ ನೋಡಕ್ಕೆ ಯಾರು ಬರ್ತಾರೆ ಅವಾಗ ನೋಡ್ಬೇಕು. ರಾಜ್ಯದಲ್ಲಿ ತಗಲೇ ಸಿನಿಮಾ ರಿಲೀಸ್ಗೆ ಬಿಡೋದಿಲ್ಲ, ಕ್ಷಮೆ ಕೇಳಿದ್ರು. ಸಿನಿಮಾ ರಿಲೀಸ್ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಜೊತೆ ಮಾತುಕತೆ ನಡೀತಾ ಇದೆ. ನಮ್ಮ ವಿತರಕರು ಚರ್ಚೆಗೆ ಹೋಗಿದ್ದಾರೆ, ಡಿಸ್ಟ್ರಿಬ್ಯೂಟರ್ಗಳು ಹೋಗಿದ್ದಾರೆ. ಯಾಕೆ ಬಂಡವಾಳ ಹಾಕಿದ್ದಾರೆ ಆಲ್ರೆಡಿ. ನಾಳೆ ಸಿಗ್ತಾರಂತೆ, ನಂತರ ತೀರ್ಮಾನವನ್ನ ಮಾಡ್ತಾರಂತೆ. ನಮ್ಮ ಪ್ರತಿನಿಧಿ ಅವರನ್ನ ಮಾತಾಡಿಸಿದ್ದಾರೆ, ಕೇಳಿ. ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ಸದ್ಯ ಕನ್ನಡಿಗರನ್ನ ಕೆರಳಿಸಿರುವಂತದ್ದು. ಫಿಲ್ಮ್ ಚೇಂಬರ್ ಇಂದ ಯಾವ ರೀತಿಯ ತೀರ್ಮಾನವನ್ನ ತಗೊಂಡಿದ್ದಾರೆ ಮಾತಾಡೋದಕ್ಕೆ ಅಧ್ಯಕ್ಷರಾದಂತಹ ನರಸಿಂಹಲು ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈ ಹಿಂದೆನೂ ಕೂಡ ನೀವು ಸಭೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀರಾ. ಈಗಿನ ತೀರ್ಮಾನ ಏನಾಗಿದೆ ಸರ್? ಈಗಿನ ತೀರ್ಮಾನ ಏನಿಲ್ಲಮ್ಮ, ನಮ್ಮ ವಿತರಕರಿದಾರಲ್ಲ ಅವ್ರಿಗೆ ನಾಳೆವರೆಗೂ ಟೈಮ್ ತಗೊಂಡಿದ್ದಾರಮ್ಮ. ಪ್ರೊಡಕ್ಷನ್ ಹೌಸ್ ಅವರು ಕಮಲ್ ಹಾಸನ್ ಅವರು ಊರಲ್ಲಿಲ್ಲ, ದುಬೈಯಲ್ಲಿದ್ದಾರೆ. ಅವ್ರು ನಾಳೆ ಬರ್ತಾ ಇದ್ದಾರೆ. ನಾಳೆ 11:30-12 ಗಂಟೆಗೆ ಅವ್ರಿಗೆ ಭೇಟಿ ಆಗ್ಬಿಟ್ಟು ನಿಮ್ಗೆ ಇತ್ಯರ್ಥ ಮಾಡ್ತೀವಿ, ಅದು ಏನಾರ ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ನಿಮ್ದು ಅಮೌಂಟ್ ವಾಪಸ್ ಕೊಡ್ತೀವಿ ಅಂತಾನು ಹೇಳಿದಾರಂತೆ. ಹಾಗಾಗಿ ಅದರಿಂದ ನಾವು ಯಾವುದೇ ರೀತಿಯಲ್ಲಿ ಕ್ಷಮಾಪಣೆ ಇಲ್ಲದೆ ಇದ್ರೆ ನಾವು ರಿಲೀಸ್ ಮಾಡೋ ಸಮಸ್ಯೆನೇ ಬರೋದಿಲ್ಲ. ಯಾಕಂದ್ರೆ ನಮ್ಮ ಪೊಲಿಟಿಕಲ್ ಅವರು ಅಪೋಸ್ ಮಾಡ್ತಾವ್ರೆ, ಆಲ್ ಲೀಡರ್ಸ್ ಅಂಡ್ ನಮ್ಮ ಇವರು ಕನ್ನಡ ಪರ ಸಂಘಟನೆಗಳಂತೂ ಕೆಂಡಾಗೋಗ್ಬಿಟ್ಟಿದ್ದಾರೆ. ಇದು ಇಂಡಸ್ಟ್ರಿ ವಿಷಯ ಅಲ್ಲ, ಭಾಷೆ ವಿಷಯ, ನಾಡಿನ ವಿಷಯ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿರ್ತೀವಮ್ಮ. ಯಾವುದೇ ರೀತಿಯ ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ಇದು ಮೂವಿ ರಿಲೀಸ್ ಅಂತೂ ನಾವು ಎಕ್ಸಿಬಿಟರ್ಸು ಮಾಡ್ತಾ ಇಲ್ಲ, ವಿತರಕನೂ ಅದನ್ನು ಮಾಡ್ತಾ ಇಲ್ಲ. ಯಾವುದೇ ನಾವು ಕಾನೂನು ವಿರುದ್ಧ ಮಾಡ್ತಾ ಇಲ್ಲ. ನಮ್ಮಲ್ಲಿ ಬೇರೆ ಭಾಷೆ ಸಿನಿಮಾ ಇದೆ, ಅದನ್ನ ನಾವು ನಡ್ಸ್ಕೊಂಡು ಹೋಗ್ತೀವಿ. ಒಂದು ವಾರದಲ್ಲಿ ಏನಾಗೋಗ್ಬಿಡಲ್ಲ. ಇಂಥ ಸಮಸ್ಯೆ ಬಂದಾಗ ಎಲ್ಲರೂ ನಮ್ಮ ಜೊತೆಗೆ ಇದ್ದೇ ಇದ್ದಾರೆ. ಈಗಲೂ ನಾವು ಅದು ಒಗ್ಗಟ್ಟನ್ನು ತೋರಿಸ್ತೀವಿ. ವಿತರಕರು ಒಂದು ಅಮೌಂಟ್ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಅಲ್ವಾ, ಅದನ್ನ ಅವರು ವಸೂಲಿ ಮಾಡ್ಕೋಬೇಕಲ್ಲ. ಅವ್ರದ್ದು ಒಂದು ಕೆಲವು ಇದಿರ್ತದೆ. ಟೈಮ್ ಕೇಳಿದ್ದಾರೆ, ಇಷ್ಟೇ ದಿನ ಕಾದ್ವಿ. ಈಗಲೂ ನಾವು ಕ್ಷಮಾಪಣೆ ಕೇಳಿದ ತಕ್ಷಣ ಮಾಡ್ತಾ ಇಲ್ಲ. ಎಲ್ಲರ ಜೊತೆಗೆ ಸಂಪರ್ಕ ಮಾಡಿ ಚರ್ಚೆ ಮಾಡಿನೇ ಅದನ್ನ ಮೂವಿ ಬಿಡುಗಡೆ ಮಾಡೋದು. ಅದಾಗಿರೋದ್ರಿಂದ ನಾವು ಏಕೆ ನಿರ್ಧಾರ ತಗೊಳಕ್ಕಾಗಲಿ. ಒಬ್ರು ನಮ್ಮವರೇ ಒಬ್ಬರು ಅಮೌಂಟ್ ಹಾಕಿದ್ದಾರೆ, ನಾಳೆವರೆಗೂ ಅಷ್ಟೇ. ಅದು ವ್ಯವಹಾರ ನಮ್ಮ, ಅದು ಏನು ರೇಂಜು ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಕನ್ನಡ ಪರ ಸಂಘಟನೆಗಳಿದ್ದು ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಫಿಲ್ಮ್ ಚೇಂಬರ್ ಅವರು ರೈಟ್ ಆದಂತ ಸ್ಟ್ಯಾಂಡ್ ಅನ್ನ ತಗೊಂತಾ ಇಲ್ಲ, ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಾವು ಅವ್ರ ಜೊತೆಗೆ ಯಾವತ್ತೂ ಅವ್ರ ಜೊತೆಗೆ ಇದ್ದೇ ಇದ್ವಿ, ಈಗಲೂ ಇರ್ತೀವಿ. ಸ್ಟ್ರೈಟ್ ಆಗಿ ನಾವು ನಿರ್ಧಾರ ತಗೊಂಡಿದ್ವಲ್ಲ, ಯಾವುದೇ ರೀತಿಯಲ್ಲಿ ನಾವು ಎಕ್ಸಿಬಿಟರ್ಸ್ ಆಗ್ಬೋದು, ಅವ್ರ ವಿತರಕ ಆಗ್ಬೋದು, ಮಾಡೋದಿಲ್ಲ ಅಂತ ಮೊದಲ ದಿನದಿಂದನೇ ಹೇಳ್ಕೊಂಡು ಬರ್ತಾ ಇದ್ವಿ. ಇನ್ನೇನು ನಿರ್ಧಾರ ನಾವು ಸ್ಟ್ರೈಟ್ ಆಗಿ ತಗೊಳ್ಳೋ ಕೆಲವು ಕಾನೂನುಗಳಿರ್ತವೆ. ಕಾನೂನು ಬಾಹಿರವಾಗಿ ಏನು ಮಾಡೋಕ್ಕಾಗಲ್ಲ, ಕಾನೂನು ಜೊತೆಯಲ್ಲೇ ಮಾಡಬೇಕಾಗತ್ತೆ. ಹಂಗಾಗಿ ನಾವು ಅದನ್ನ ನಿರ್ಧಾರ ತಗೊಳ್ತಾ ಇದೀವಿ, ಇಲ್ಲಂತಲ್ಲ. ಯಾವತ್ತೂ ನಾವೇನು ನಮ್ಮ ಕನ್ನಡ ಪರ ಸಂಘಟನೆಗಳಾಗ್ಲಿ ಸರ್ಕಾರ ವಿರುದ್ಧ ಯಾವತ್ತೂ ಹೋಗಿಲ್ಲ, ಇವತ್ತು ಹೋಗೋದಿಲ್ಲ, ನಾಳೆನೂ ಹೋಗೋದಿಲ್ಲ. ಥ್ಯಾಂಕ್ ಯು. ಇವಿಷ್ಟು ನರಸಿಂಹಲ್ ಅವರ ಮಾತು. ಅಂದ್ರೆ ಪ್ರಮುಖವಾಗಿ ಕನ್ನಡ ಪರ ಸಂಘಟನೆಗಳು ಸರ್ಕಾರ ಯಾವ ರೀತಿಯಾಗಿ ನಡೆಯುತ್ತೋ ಅವರ ಜೊತೆಯಾಗಿ ನಾವು ಕೂಡ ಇರ್ತೀವಿ ಅನ್ನೋ ವಿಚಾರವನ್ನ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.